ಮೂಡಾ ಪ್ರಾಸಿಕ್ಯೂಷನ್ ಸಂಕಷ್ಟದಲ್ಲಿ ಸಿಎಂಗೆ ನಾಳೆ ಅತ್ಯಂತ ಮಹತ್ವದ ದಿನ. ಕೋರ್ಟ್ನಲ್ಲಿ ನಡೀತಾ ಇರುವಂತ ವಿಚಾರಣೆ ಬಹುತೇಕ ಮುಗಿದಿದ್ದು ತೀರ್ಪು ಪ್ರಕಟವಾಗುವಂತ ಸಾಧ್ಯತೆ ಇದೆ. ಇತ್ತ ವಿಪಕ್ಷಗಳನ್ನ ಪ್ರಾಸಿಕ್ಯೂಷನ್ ಸುಳಿಗೆ ಸಿಕ್ಕಾಕ್ಸುವಂತ ಸರ್ಕಾರದ ಪ್ಲಾನ್ಗೆ ಗವರ್ನರ್ ಶಾಕ್ ಕೊಟ್ಟಿದ್ದಾರೆ. ಅವಕಾಶ ಸಿಕ್ಕರೆ ನೋಡಿ ಸಿದ್ದರಾಮಯ್ಯ ಕೇಳಬೇಕಲ್ಲ. ಆ ಸಂದರ್ಭ ಬಂದಾಗ ಎಲ್ಲರೂ ಡೆಲ್ಲಿಗೆ ಹೋಗಿ ಆ ಸಿಎಂ ಯಾವತ್ತು ಟಗರೇ ಅದು. ಅವ್ರ ಟಗರು, ಅವ್ರ ಹುಲಿನೋ, ಅವ್ರ ಸಿಂಹನೋ, ಅವ್ರ ಕುರಿನೋ, ನಾವು ಯಾವ್ದು ಹೇಳಿಲ್ಲ. ಸಿಎಂಗೆ ಮೂಡಾ ಪ್ರಾಸಿಕ್ಯೂಷನ್ ಅಗ್ನಿ ಪರೀಕ್ಷೆ. ಸಿದ್ದರಾಮಯ್ಯಗೆ ಕೋರ್ಟ್ ತೀರ್ಪಿನ ಢವ. ಮುಖ್ಯಮಂತ್ರಿ ಸಿದ್ದರಾಮಯ್ಯರ ರಾಜಕೀಯ ಭವಿಷ್ಯಕ್ಕೆ ಮಹತ್ವದ ದಿನವಾಗಲಿದೆ. ತಮ್ಮ ಮೇಲಿನ ಮೂಡಾ ಪ್ರಕರಣದ ಕುರಿತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದ್ದು ವಾದ ಪ್ರತಿವಾದ ಅಂತಿಮ ಘಟ್ಟಕ್ಕೆ ಬಂದಿದ್ದು ಮಹತ್ವದ ತೀರ್ಪು ಪ್ರಕಟಗೊಳ್ಳುವಂತ ನಿರೀಕ್ಷೆ ಇದೆ. ಸಿದ್ದರಾಮಯ್ಯನವರ ಎದೆ ಬಡಿತವನ್ನ ಹೆಚ್ಚಿಸಿದೆ. ಆಪ್ತ ಸಚಿವರ ಜೊತೆ ಸಿಎಂ ಸಮಾಲೋಚನೆ. ಕೋರ್ಟ್ ತೀರ್ಪಿನ ಬಗ್ಗೆ ಸಿಎಂಗೆ ಆತಂಕ ಹೆಚ್ಚಾಗಿದೆ. ಹೀಗಾಗಿ ಆಪ್ತ ಹಾಗೂ ಪ್ರಮುಖ ಸಚಿವರನ್ನ ತಮ್ಮ ಕಾವೇರಿ ನಿವಾಸಕ್ಕೆ ಆಹ್ವಾನಿಸಿ ಈ ಬಗ್ಗೆ ಗಂಭೀರ ಸಮಾಲೋಚನೆ ನಡೆಸಿದ್ದಾರೆ. ಮುಂದಿನ ಬೆಳವಣಿಗೆ ಏನಾಗಬಹುದು, ಹೆಚ್ಚು ಕಡಿಮೆ ಆದ್ರೆ ಮುಂದೆ ಏನ್ ಮಾಡೋದು ಅನ್ನುವಂಥದ್ರ ಬಗ್ಗೆ ಗಹನವಾಗಿ ಚರ್ಚೆಯನ್ನ ಮಾಡಿದ್ರು. ಅಲ್ಲದೆ ದೆಹಲಿಗೆ ಹೋಗುವಂತ ಬಗ್ಗೆಯೂ ಕೂಡ ಆಪ್ತರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಎಲ್ಲ ಮುಂದಿನ ಬೆಳವಣಿಗೆಗಳು ಯಾವ ರೀತಿ ಇರಬೇಕು, ಹೈಕಮಾಂಡ್ನವರು ಕೆಲವು ವಿಷಯಗಳನ್ನ ಹೇಳಿದ್ದಾರೆ. ಈಗ ನಮಗೆಲ್ಲ ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಇಲ್ಲಿನ ಬೆಳವಣಿಗೆಗಳು ಏನಾಗುತ್ತೆ, ಈಗ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಡುತ್ತೆ, ಆಮೇಲಿಂದ ಅದರ ಫಾಲೋಔಟ್ ಏನಾಗ್ತದೆ, ಅವೆಲ್ಲ ನೋಡ್ಕೊಂಡು ಆಮೇಲೆ ತೀರ್ಮಾನ ಮಾಡೋದು ಅಂತೇಳಿ ಚರ್ಚೆ ಮಾಡಿದ್ದೀವಿ. ಆ ಸಂದರ್ಭ ಬಂದಾಗ ಎಲ್ಲರೂ ಡೆಲ್ಲಿಗೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತೀವಿ. ಕೈ ನಾಯಕರ ಸಮರ್ಥನೆ, ಕಮಲ ಕಲಿಗಳ ಕೀಟಲೆ. ಇನ್ನು ಇದೇ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಎದುರೇಟು ಪಾಲಿಟಿಕ್ಸ್ ಕೂಡ ಜೋರಾಗಿದೆ. ಸಿಎಂ ಎಲ್ಲಿ ಭಯ ಬಂದವ್ರೆ? ಸಿಎಂ ಯಾವ ಟಗರ್, ಆ ಸಿಎಂ ಯಾವತ್ತು ಟಗರೇ ಅದು. ಭಯ ಬಡೋದು ಪ್ರಶ್ನೆನೇ ಬರಲ್ಲ. ಒಂಥರ ಹುಲಿ ಇದ್ದಂಗೆ ನಮ್ಮ ಸಿಎಂ. ಅವ್ರ ಟಗರು, ಅವ್ರ ಹುಲಿನೋ, ಅವ್ರ ಸಿಂಹನೋ, ಅವ್ರ ಕುರಿನೋ, ನಾವು ಯಾವ್ದು ಹೇಳಿಲ್ಲ. ಹೇಳಿದವರೆಲ್ಲ ನೀವ ಹೇಳ್ತಾ ಇದ್ದಾರೆ ಉಲ್ಟಾ ಪಲ್ಟಾ. ನಾವೇನ್ ಹೇಳಿದೀವಿ? ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ನೋಡ್ರಿ, ಮೂಡಾ ಆಗ್ಲಿ, ಹುಡಾ ಆಗ್ಲಿ, ಬೆಳಗಾವಿ ಡೆವಲಪ್ಮೆಂಟ್ ಅಥಾರಿಟಿ ಆಗ್ಲಿ, ಎಲ್ಲರ ಮಿಸ್ಅಪ್ರಾಪ್ರಿಯೇಷನ್ ಇದ್ರೆ, ಮಿಸ್ಯೂಸ್ ಆಫ್ ಫಂಡ್ಸ್ ಇದ್ರೆ, ಮಿಸ್ಯೂಸ್ ಆಫ್ ಪವರ್ ಇದ್ರೆ ನೀವು ಸುಂಕ ಸಾವಿರಾರು ಕೋಟಿ ಅಂತ ಮಾತಾಡಬಾರ್ದು. ಏನಿದ್ರೆ ಕೊಡಿ, ನನ್ನ ಲಿಖಿತು ನನ್ ಕೊಡಿ. ಈಗ ನಾನೇ ನೀವು ಕೊಟ್ರೆ ನಾನೇ ಒಂದು ಪತ್ರ ಬರೀತೇನೆ ಸರ್ಕಾರಕ್ಕೆ, ಇದ್ರ ಬಗ್ಗೆ ವಿಚಾರಣೆ ಆಗ್ಬೇಕಂತ. ಒಂದು ಆಡಳಿತ ಪಕ್ಷ ಇದೆ, ರಾಜ್ಯದಲ್ಲಿ ಆಡಳಿತ ಇದೆ ಅಂತಕ್ಕಂಥದ್ದು ಜನರೇ ಮರ್ತೋಗಿದ್ದಾರೆ. ಬಹುಶಃ ನಾನು ಹಲವಾರು ಬಾರಿ ಹೇಳಿದ್ದೇನೆ, ಬಹುಶಃ ನಮ್ಮ ರಾಜ್ಯದಲ್ಲಿ ಇವತ್ತು ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ರಾಜ್ಯದ ಜನರ ವಿಶ್ವಾಸವನ್ನ ಕಳೆದುಕೊಂಡಿರ್ತಕ್ಕಂಥ, ತನ್ನ ಜನಪ್ರಿಯತೆನ ಕಳೆದುಕೊಂಡಿರ್ತಕ್ಕಂಥ ಒಂದು ಸರ್ಕಾರ, ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರ ಇದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ನಾವೆಲ್ಲರೂ ಕೂಡ ನೆನ್ಪಿಡ್ಕೋಬೇಕಾಗ್ತದೆ. ಸಿದ್ದರಾಮಯ್ಯ ಅನುಮತಿ ಕೊಟ್ರೆ ನಾನೇ ಸಿಎಂ. ಕಾಂಗ್ರೆಸ್ ಸರ್ಕಾರದಲ್ಲಿ ಹಿರಿಯ ಶಾಸಕನಾದ್ರೂ ಮಂತ್ರಿಗಿರಿ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಿದ್ದಂತ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಸಿಎಂ ಸ್ಥಾನಕ್ಕೆ ಟವಲನ್ನ ಹಾಕಿದ್ದಾರೆ. ಮೂಡಾ ಹಗರಣದ ಬಳಿಕ ಸಿಎಂ ಬದಲಾವಣೆ ಚರ್ಚೆ ಕಾಂಗ್ರೆಸ್ನಲ್ಲಿ ಜೋರಾಗಿರುವಾಗಲೇ ಸಿದ್ದರಾಮಯ್ಯ ಅನುಮತಿ ಕೊಟ್ರೆ ನಾನೇ ಸಿಎಂ ಅಂತ ಹೇಳಿದ್ದಾರೆ. ಅಲ್ಲದೆ ಮೌಲ್ಯಗಳ ಬಗ್ಗೆ ಮಾತನಾಡುವ ಮೂಲಕ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ರ ಅನ್ನುವಂತ ಚರ್ಚೆ ಕೂಡ ಹುಟ್ಟು ಹಾಕಿದೆ ದೇಶಪಾಂಡೆ ಮಾತು. ಅವನು ಒಳ್ಳೆ ಮುಖ್ಯಮಂತ್ರಿನೇ, ಯಾರಿಗೂ ಕೆಟ್ಟ ಅನ್ನೋದಿಲ್ಲ. ನಾನು ಒಂದು ಯಾವ ಪ್ರಕರಣದಲ್ಲಿ ರಾಮಕೃಷ್ಣ ರಾಜೀನಾಮೆ ಕೊಟ್ರಿ? ಆ ಫೋನ್ ಟ್ಯಾಪಿಂಗ್, ದಿನ ಫೋನ್ ಟ್ಯಾಪ್ ಆಗ್ತಾವ. ಈಗ ರಾಜೀನಾಮೆ ಕೊಟ್ರಲ್ರಿ, ಮೌಲ್ಯಾಧಾರಿತ ರಾಜಕಾರಣ ಮಾತಾಡ್ತಿದ್ರು, ಮೌಲ್ಯಾಧಾರ ನಡ್ಕೊಂಡ್ರು. ಹಾಗಾಗಿ ಮೌಲ್ಯಗಳು ಕುಸಿತಾ ಇವೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಿದ್ದಾರೆ. ಅದ್ರ ಬಗ್ಗೆ ಯಾವ ಬದಲಾವಣೆ ಇಲ್ಲ. ನನ್ನ ದೃಷ್ಟಿಯಿಂದ 5 ವರ್ಷ. ಒಂದು ವೇಳೆ ಅವಕಾಶ ಸಿಕ್ಕರೆ ನಿಮ್ಗೆ ಆಗ್ತೀರಾ ಸರ್? ಹೈಕಮಾಂಡ್ ಅವಕಾಶ ಸಿಕ್ಕರೆ ನೋಡಿ ಸಿದ್ದರಾಮಯ್ಯ ಕೇಳಬೇಕಲ್ಲ, ಅವನು ಪರ್ಮಿಟ್ ಕೊಡ್ಬೇಕಲ್ಲ. ನನ್ನ ಫ್ರೆಂಡ್ ಅವ. ಮೂಡಾ ಗದ್ದಲದ ನಡುವೆ ಕಾಂಗ್ರೆಸ್ ಒಳಗಿನ ಅಸಮಾಧಾನ, ಆಕ್ರೋಶ ಬುಸುಗುಡುವಂತ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಈ ಮಧ್ಯೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಸಚಿವ ಜನಾರ್ದನ್ ರೆಡ್ಡಿ, ನಿರಾಣಿ, ಶಶಿಕಲಾ ಜೊಲ್ಲೆ ಸಿಲುಕಿಸಲಿಕ್ಕೆ ಕಾರ್ಯತಂತ್ರ ಹೆಣೆದಿದ್ದು ಸರ್ಕಾರಕ್ಕೆ ಗವರ್ನರ್ ಶಾಕ್ ಕೊಟ್ಟಿದ್ದಾರೆ. ತಾವು ಪ್ರಾಸಿಕ್ಯೂಷನ್ಗೆ ಕೇಳಿದವರ ಯಾರ ಫೈಲ್ಗಳು ಕೂಡ ತಮ್ಮ ಬಳಿ ಇಲ್ಲ ಅಂತ ಹೇಳಿದ್ದು ಕಾಂಗ್ರೆಸ್ ನಾಯಕರಿಗೆ ನಿದ್ದೆಗೆಡಿಸಿದೆ. ನಮಗೂ ಅದೊಂದು ದೊಡ್ಡ ಯಕ್ಷ ಪ್ರಶ್ನೆ ಇದೆ. ನಾನು ಅದನ್ನ ನಾಳೆ ಎಲ್ಲ ಮಾತಾಡ್ತೀವಿ, ತಿಳ್ಕೊಳ್ತೀನಿ. ನಾವು ಕೊಟ್ಟಿದ್ದೀವಿ, ನಮ್ಮ ಹತ್ರ ಬಂದಿರೋ ಮಾಹಿತಿ, ನಿಮ್ಮಂಥ ಕಚೇರಿಗಳಲ್ಲಿ ನಿಮ್ಮಂಥ ಸ್ನೇಹಿತರು ಕೊಟ್ಟಂಥ ಮಾಹಿತಿ ಮೇರೆಗೆ ನಾವು ಅದನ್ನು ಪ್ರಸ್ತಾವನೆ ಮಾಡಿದ್ದೇವೆ.
ಇನ್ನು ಕೆಲವು ಲೀಡ್ಗಳು ರೆಡಿ ಆಯ್ತಾವ್ರೆ ನನ್ನ ಮೇಲೆ ಕೊಡೋಕ್ಕೆ ಲಿಸ್ಟ್ ಮಾಡ್ತಾವ್ರೆ, ನನಗೂ ಗೊತ್ತಿಲ್ಲ. ಗವರ್ನರ್ ಹೇಳೋದು ಅವರಿಗೆ ಫೈಲ್ ಹೋದ್ಮೇಲೆ ಅದಕ್ಕೆ ಅವರು ನಾವು ಲೋಕಾಯುಕ್ತಕ್ಕೆ ಕ್ಲಾರಿಫಿಕೇಶನ್ ಕೇಳಿ ವಾಪಸ್ ಕಳಿಸಿದ್ದೀನಿ ಅಂತ ಹೇಳ್ತಾರೆ. ಅಂದಮೇಲೆ ಕ್ಲಾರಿಫಿಕೇಶನ್ ವಾಪಸ್ ಬರೋವರೆಗೂ ಆ ಇಶ್ಯೂ ಅನ್ನೋದು ರಿಜೆಕ್ಟ್ ಆಗೋದಾಗ್ಲಿ ಅಥವಾ ಬಿದ್ದೋಗೋದಾಗ್ಲಿ ಆಗಿಲ್ಲ ಅಲ್ವಾ. ಗವರ್ನರ್ ಮುದ್ದೆ ಇದ್ದಂಗೆ ಅಲ್ವಾ ಅದು ಅರ್ಥ. ಅದನ್ನ ನಾವು ಅರ್ಥೈಸ್ಕೊಳ್ಳೋದು ಆ ರೀತಿ ಅರ್ಥೈಸ್ಕೊಂಡಿದೀವಿ. ಅವರು ನನ್ನ ಹತ್ರ ಇಲ್ಲ, ನಾನು ಕಳಿಸ್ಬಿಟ್ಟಿದ್ದೀನಿ ಅಂತ, ನನ್ನ ಹತ್ರ ಇಲ್ಲ, ಏನೂ ಇಲ್ಲ ಅನ್ನೋ ತರ ಅವ್ರು ಹೇಳಿದ್ದಾರೆ. ಇತ್ತ ಮಾಜಿ ಮೂಡ ಆಯುಕ್ತರಾಗಿರುವಂತ ನಟೇಶ್ ದಿನೇಶ್ ಕುಮಾರ್ ವಿರುದ್ಧ ಲೋಕಾಯುಕ್ತಕ್ಕೆ ಬಿಜೆಪಿ ಶಾಸಕ ಶ್ರೀವತ್ಸ ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳುವಂತೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಂಶೋಧನಾ ವಿಭಾಗ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದೆ. ಒಂದು ಕಡೆ ಪ್ರಾಸಿಕ್ಯೂಷನ್ ಪೀಕಲಾಟ, ಮತ್ತೊಂದು ಕಡೆ ಪ್ರತಿಪಕ್ಷಗಳ ಕಾರ್ಯತಂತ್ರ. ಈ ನಡುವೆ ಹೈಕೋರ್ಟ್ ತೀರ್ಪು ರಾಜ್ಯ ರಾಜಕೀಯದಲ್ಲಿ ಕದನ ಕುತೂಹಲವನ್ನ ಸೃಷ್ಟಿ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೂಡ ಹಗರಣದ ಕಾವಲಿಯಲ್ಲಿ ಬೇಯ್ತಾ ಇದ್ದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬ್ರಹ್ಮಾಸ್ತ್ರ ಒಂದು ಸಿಕ್ಬಿಟ್ಟಿದೆ. ಅದೇ ಕೋವಿಡ್ ಸಮಯದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತ ಅವ್ಯವಹಾರ. ಈ ಬಗ್ಗೆ ಜಸ್ಟಿಸ್ ಜಾನ್ ಮೈಕಲ್ ಡಿ ಕುನ್ಹಾ ನೇತೃತ್ವದ ಆಯೋಗ ಮಧ್ಯಂತರ ವರದಿಯನ್ನು ಕೊಟ್ಟಿದೆ. ಈ ವಿಚಾರದಲ್ಲಿ ಈಗ ಕೈ ಮತ್ತು ಕಮಲ ನಾಯಕರ ಮಧ್ಯೆ ಹಗ್ಗ ಜಗ್ಗಾಟ ಶುರು ಆಗ್ಬಿಟ್ಟಿದೆ. ಮೂಡ ಹಗರಣ ವರ್ಸಸ್ ಕೋವಿಡ್ ಸ್ಕ್ಯಾಮ್. ಬಿಜೆಪಿ ಗೇಟಿಗೆ ಕಾಂಗ್ರೆಸ್ ತಿರುಗೇಟು. ರಾಜ್ಯದಲ್ಲಿ ಅಭಿವೃದ್ಧಿ ವಿಚಾರಗಳಿಗಿಂತ ಹಗರಣಗಳದ್ದೇ ಸತ್ತು. ಕಳೆದ 2-3 ತಿಂಗಳಿಂದ ಮೂಡ ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಸರ್ಕಾರವನ್ನ ದೋಸ್ತಿ ನಾಯಕರು ಸಿಲುಕಿಸಿ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ರು. ಇದೀಗ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರ ಮೇಲೆ ಕೋವಿಡ್ ಹಗರಣದ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ಕೋವಿಡ್ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದ ಹಗರಣದ ತನಿಖೆ ನಡೆಸಿ 3 ತಿಂಗಳಲ್ಲಿ ವರದಿ ನೀಡುವಂತೆ 2023ರ ಆಗಸ್ಟ್ನಲ್ಲಿ ಆಯೋಗ ರಚಿಸಲಾಗಿತ್ತು. ಇದೀಗ ಆರೋಪಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜಸ್ಟಿಸ್ ಜಾನ್ ಮೈಕಲ್ ಡಿ ಕುನ್ಹಾ ನೇತೃತ್ವದ ಆಯೋಗ ಮಧ್ಯಂತರ ವರದಿ ನೀಡಿದೆ. ಅಲ್ಲದೆ ಆರೋಪಿತರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗೆ ಶಿಫಾರಸು ಮಾಡಲಾಗಿದೆಯಂತೆ. ರಾಜ್ಯದಲ್ಲಿ ಕೋವಿಡ್ ಮಹಾಮಾರಿ ನಿರ್ವಹಣೆ ವೇಳೆ ಬಿಜೆಪಿ ನಾಯಕರು 7,000 ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ಮಾಡಿದ್ದಾರೆ ಅಂತ ಆರೋಪಿಸಲಾಗಿತ್ತು. ವೆಂಟಿಲೇಟರ್ಗಳು, ಆಕ್ಸಿಜನ್ ಉಪಕರಣಗಳು, ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕಿಟ್ಗಳ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ. ಅಲ್ಲದೆ ಮೃತಪಟ್ಟವರ ಅಂತ್ಯ ಸಂಸ್ಕಾರದಲ್ಲೂ ಅಕ್ರಮ ನಡೆದಿದೆ. ಇದರಲ್ಲಿ ಅಂದಿನ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, ಸಿಎಂ ಆಗಿದ್ದ ಬಸವರಾಜ ಬೊಮ್ಮಾಯಿ ಹಾಗೂ ಡಿಸಿಎಂ ಆಗಿದ್ದ ಅಶ್ವಥ್ ನಾರಾಯಣ್ ಸೇರಿ ಹಲವರು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವುದು ಆರೋಪ. ಈ ಸಂಬಂಧ ರಾಮಲಿಂಗಾರೆಡ್ಡಿ ನೇತೃತ್ವದ ಸಮಿತಿಯಿಂದಲೂ ವರದಿ ನೀಡಲಾಗಿತ್ತು. ನಂತರ ಜಸ್ಟಿಸ್ ಡಿ ಕುನ್ಹಾ ನೇತೃತ್ವದ ತನಿಖಾ ಆಯೋಗ ರಚಿಸಿ ವರದಿ ನೀಡುವಂತೆ ಸೂಚಿಸಲಾಗಿತ್ತು. ಕಮಿಷನ್ಗಳನ್ನ ಮಾಡೋ ಉದ್ದೇಶ ಏನು? ಫ್ಯಾಕ್ಟ್ ಫೈಂಡಿಂಗ್, ಸತ್ಯಾಸತ್ಯತೆಗಳನ್ನು ಯಾವುದೇ ಒಂದು ವಿಚಾರದಲ್ಲಿ ಸರ್ಕಾರಕ್ಕೆ ತಿಳಿಸಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಕಮಿಷನ್ಗಳು ಮಾಡ್ತೀವಿ. ಸರ್ಕಾರದ ವರದಿ ವಿರುದ್ಧ ಸಿಡಿದ ಕೇಸರಿ ಪಡೆ. ಇನ್ನು ಸರ್ಕಾರಕ್ಕೆ ಸಲ್ಲಿಕೆಯಾಗಿರೋ ವರದಿ ಬಗ್ಗೆ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಇದೆಲ್ಲ ಕಾಂಗ್ರೆಸ್ ನಾಯಕರು ಸೇರಿ ಗುಣಾಕಾರ ಭಾಗಾಕಾರ ಹಾಕಿ ಮಾಡಿರೋ ವರದಿ. ಮೂಡ ವಿಚಾರದಲ್ಲಿ ಡೈವರ್ಟ್ ಮಾಡೋ ತಂತ್ರ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನಿವೃತ್ತ ನ್ಯಾಯಾಧೀಶರು ಮೈಕಲ್ ಕುನ್ನಾರ್ ಅವರಿಗೆ ಎಷ್ಟು ಒತ್ತಡ ಕೊಟ್ಟರೋ ಪಾಪ ನಿವೃತ್ತ ನ್ಯಾಯಾಧೀಶರಿಗೆ. ಏನಾದರೂ ನಮ್ಮ ಕೈಗೆ ಒಂದು ಕೊಡಿ ಅಸ್ತ್ರ, ಬಿಜೆಪಿ ಸರ್ಕಾರದ ಮೇಲೆ ನಮ್ಮ ಕೈ ಕೆಳವು ಕಟ್ಟಾಕ್ಬಿಟ್ಟಿದ್ದಾರೆ. ಮತ್ತು ಈ ಪರಸ್ಪರ ಬಿಚ್ಚಿಡುವ ಹೆದರಿಕೆಯಿಂದ ನೀವು ಭಾರತೀಯ ಜನತಾ ಪಾರ್ಟಿಯ ಬಾಯನ್ನು ಬಂದ್ ಮಾಡಿಸ್ಲಿಕ್ಕೆ ಸಾಧ್ಯ. 1 ವರ್ಷ 4 ತಿಂಗಳ ಬದಲಾವಣೆ ಆದಮೇಲೆ ಇಷ್ಟು ದಿನ ಸುಮ್ ಕೂತ್ಕೊಂಡವರು ಬಿಜೆಪಿ ಸರ್ಕಾರದಲ್ಲಿ ಹಗರಣ ಆಗಿತ್ತು. ವಿರೋಧ ಪಕ್ಷದ ನಾಯಕರಾಗಿ ಹೆಂಗಾರೆ ನಿಮ್ಮ ಕರ್ತವ್ಯ ನೀವು ಸರಿಯಾಗಿ ಮಾಡಲಿಲ್ಲ ಅಂತ ಆಯ್ತಲ್ಲ, ನಿಮ್ಗೆ ಏನಾರ ಸಿಕ್ಕಿತ್ತು ಅದರಲ್ಲಿ? ಹಾಗೇನೋ ಇರಬೇಕು. ಆವಾಗ ಸುಮ್ ಕೂತ್ಕೊಂಡು ಈಗ ಕೇಳ್ತೀರಿ ಅಂತ ಹೇಳಿದ್ರೆ ದೇರ್ ಇಸ್ ಸಸ್ಪೆಷನ್. ಕಳೆದ ಕೆಲ ದಿನಗಳಿಂದ ಸರ್ಕಾರದ ವಿರುದ್ಧ ಮುಗಿಬೀಳ್ತಿದ್ದ ಬಿಜೆಪಿ ನಾಯಕರಿಗೆ ಕೋವಿಡ್ ಹಗರಣ ಇಕ್ಕಟ್ಟು ತರುತ್ತಾ ಅಥವಾ ಈ ಹಿಂದಿನ ಹಲವು ಹಗರಣಗಳ ವರದಿಯಂತೆ ಇದು ಮೂಲೆ ಸೇರುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಐಷಾರಾಮಿಯಾಗಿ ಬದುಕ್ತಾ ಇದ್ದಂತ ನಟ ದರ್ಶನ್ಗೆ ಬಳ್ಳಾರಿಯಲ್ಲಿ ಅಸಲಿ ಜೈಲುವಾಸ ಇದೆಯಲ್ಲ, ಅದು ನರಕ ಸದೃಶವಾಗ್ಬಿಟ್ಟಿದೆ.
ಅದರಲ್ಲೂ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದೇ ಆಗಿದ್ದು. ಒಂದೊಂದು ಕ್ಷಣವೂ ಕೂಡ ಯುಗವಾಗಿ ಪರಿವರ್ತನೆ ಆಗ್ತಾ ಇದೆ. ಜೊತೆಗೆ ಅನಾರೋಗ್ಯ ಕೂಡ ಹೈರಾಣಾಗಿಸ್ತಾ ಇದೆ. ಇದರ ಜೊತೆನೆ ನಟ ದರ್ಶನ್ ಈಗ ಡೈರೆಕ್ಟರ್ ಆಗೋಕೆ ಕಂಬಿ ಹಿಂದೆನೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರಂತೆ. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ರೂ ಕೂಡ ರಾಜಾತಿಥ್ಯ ಸಿಗ್ತಾ ಇತ್ತು. ಕಳ್ಳ ದಾರಿಯಲ್ಲಿ ಬಿರಿಯಾನಿ ಬರ್ತಾ ಇತ್ತು. ಆದ್ರೆ ಇವತ್ತು ಪರಿಸ್ಥಿತಿ ಹೇಗಾಗಿದೆ ನೋಡಿ. ಮನೆಯೂಟಕ್ಕೆ ಇಷ್ಟು ದಿನ ಕಾಡಿ ಬೇಡ್ತಾ ಇದ್ದಂಥವ್ರು ಈಗ ಊಟ ಅಂದ್ರೆ ಕನ್ಸಲ್ಲೂ ಬೆಚ್ಚಿ ಬೀಳ್ತಿದ್ದಾರೆ. ಯಾಕಂದ್ರೆ ಬಳ್ಳಾರಿ ಜೈಲು ಅನ್ನುವಂಥದ್ದು ನರಕದಂತೆ ಭಾಸವಾಗ್ತಾ ಇದೆ. ಟಾಯ್ಲೆಟ್ಗೆ ಹೋಗೋದಕ್ಕಾಗದೆ ಗೋಳಾಡ್ತಾ ಇರುವಂತ ದರ್ಶನ್ ವೈದ್ಯಾಧಿಕಾರಿಗಳ ರಿಪೋರ್ಟ್ ತರಿಸ್ಕೊಂಡಿದ್ದಾರೆ. ಸಂಬಂಧಿಕರ ಮೂಲಕ ತಮ್ಮ ಮೂಲ ಸಮಸ್ಯೆಯ ವರದಿಯನ್ನ ಜೈಲಾಧಿಕಾರಿಗಳ ಕೈಗಿಡಿಸಿದ್ದಾರೆ. ಪತ್ನಿ ಬಂದು ಹೋದ್ಮೇಲೆ ದಾಸ ಕೊಂಚ ನಿರಾಳ. ಸರ್ಜಿಕಲ್ ಚೇರ್ ಸಿಕ್ಕರೆ ಇಳಿಯಲಿದೆ ಹೊಟ್ಟೆ ಭಾರ. ದರ್ಶನ್ಗೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಇರೋದು ಇಂದು ನಿನ್ನೆಯದಲ್ಲ ಬಿಡಿ. ಬಳ್ಳಾರಿ ಜೈಲಿಗೆ ಬರುವಾಗಲೂ ಕೂಡ ಕೈಗೆ ಬಟ್ಟೆಯನ್ನ ಸುತ್ತಿಕೊಂಡೇ ಬಂದಿದ್ರು. ಎಷ್ಟು ದಿನ ಮೊಣಕೈ ನೋವು ಕಾಡ್ತಾ ಇತ್ತು. ಈಗ ಸೊಂಟದ ನೋವು ಸಹ ಜೀವ ಹಿಂಡೋದಕ್ಕೆ ಶುರುವಾಗಿದೆ. ಸ್ವಾಮಿಯ ಮೈಮೂಳೆ ಮುರಿದವರಿಗೀಗ ಕರ್ಮ ರಿಟರ್ನ್ಸ್ ಆಗ್ತಾ ಇದೆ. ಹೀಗಾಗಿಯೇ ಸರ್ಜಿಕಲ್ ಚೇರ್ಗೆ ದರ್ಶನ್ ಮನವಿಯನ್ನ ಮಾಡಿದ್ರು. ಆದ್ರೆ ವೈದ್ಯರು ರಿಪೋರ್ಟ್ ಕೊಡೋವರೆಗೂ ಕೂಡ ನಾವೇನು ಕೊಡಲ್ಲ ಅಂತ ಪೊಲೀಸರು ಕಡ್ಡಿ ಮುರಿದಂತೆ ಹೇಳಿದ್ರು. ಹೀಗಾಗಿನೇ ಸುಶಾಂತ್ ನಾಯ್ಡು ಅನ್ನೋರಿಂದ ಜೈಲು ಅಧೀಕ್ಷಕಿ ಲತಾಗೆ ಹೆಲ್ತ್ ರಿಪೋರ್ಟ್ ಅನ್ನ ಕೊಡಿಸಿದ್ದಾರೆ. ಹೀಗಾಗಿ ಈ ವರದಿ ಆಧರಿಸಿ ಜೈಲು ವೈದ್ಯಾಧಿಕಾರಿಗಳು ತಪಾಸಣೆಯನ್ನು ನಡೆಸಿದ್ದಾರೆ. ವಿಜಯಲಕ್ಷ್ಮಿ ಬಂದು ಹೋದ್ಮೇಲೆ ದರ್ಶನ್ ಸ್ವಲ್ಪ ನಿರಾಳರಾಗಿದ್ದಾರಂತೆ. ಮೊದಲೆರಡು ದಿನ ನಿದ್ದೆಯನ್ನೇ ಮಾಡಿದಂತ ದರ್ಶನ್ ಪತ್ನಿ ಧೈರ್ಯ ಹೇಳಿ ಹೋದ್ಮೇಲೆ ಕಣ್ತುಂಬ ನಿದ್ದೆ ಮಾಡಿದ್ದಾರೆ. ಆದ್ರೆ ದೈಹಿಕವಾಗಿ ದಿನೇ ದಿನೇ ಕುಗ್ಗೋದಕ್ಕೆ ಶುರುವಾಗಿದ್ದಾರೆ. ದರ್ಶನ್ ಜೈಲು ಸೇರಿ 2.5 ತಿಂಗಳು ಆಗ್ತಾ ಬಂತು. ಅಲ್ಲಿಂದ ಇಲ್ಲಿಯವರೆಗೂ 10 ರಿಂದ 15 kg ತೂಕ ಇಳಿದಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಮನೆ ಮಾಡ್ತಾರಾ ವಿಜಯಲಕ್ಷ್ಮಿ? ದರ್ಶನ್ ಬೆಂಗಳೂರಿನಲ್ಲಿದ್ದಾಗ ಪ್ರತಿ ಸೋಮವಾರ ಮಿಸ್ ಮಾಡದೆ ವಿಜಯಲಕ್ಷ್ಮಿ ಭೇಟಿಯನ್ನು ಮಾಡ್ತಾ ಇದ್ರು. ಗಂಡ ಮಾನಸಿಕವಾಗಿ ಕುಗ್ಗಿದಾಗ್ಲೆಲ್ಲ ಧೈರ್ಯ ಹೇಳಿ ಬರ್ತಾ ಇದ್ರು. ಆದರೆ ಬಳ್ಳಾರಿ ಜೈಲಿಗೆ ಹೋದ್ಮೇಲೆ ಬೆಂಗಳೂರಿಂದ ಬಳ್ಳಾರಿಗೆ ಓಡಾಡುವಂಥದ್ದು ದೊಡ್ಡ ಸವಾಲಾಗಿದೆ. ಹೀಗಾಗಿ ಬಳ್ಳಾರಿಯಲ್ಲೇ ವಿಜಯಲಕ್ಷ್ಮಿ ಮನೆ ಮಾಡ್ತಾರೆ ಅನ್ನುವಂಥ ಸುದ್ದಿ ಸಹ ಹರಿದಾಡ್ತಾ ಇದೆ. ಯಾಕಂದ್ರೆ ಬಳ್ಳಾರಿಯಲ್ಲಿ ಮನೆ ಮಾಡಿದ್ರೆ ವಾರಕ್ಕೆ 2 ಬಾರಿ ಮೀಟ್ ಮಾಡ್ಬೋದು. ಜೊತೆಗೆ ಇರೋದಕ್ಕೆ ಆಗದಿದ್ರೂ ಹತ್ತಿರವಾದ್ರೂ ಇರ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮನೆ ಮಾಡಲಿದ್ದಾರೆ ಅನ್ನುವಂಥ ಮಾತಿದೆ. ಸೆಪ್ಟೆಂಬರ್ 2ರ ಬದಲಿಗೆ ಸೆಪ್ಟೆಂಬರ್ 5ಕ್ಕೆ ಡೆವಿಲ್ ಚಾರ್ಜ್ ಶೀಟ್. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಸೆಪ್ಟೆಂಬರ್ 2ರಂದೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಾಗಿತ್ತು. ಆದರೆ ಹೈದರಾಬಾದ್ FSLನಿಂದ ಇನ್ನೊಂದಿಷ್ಟು ವರದಿಗಳು ಬರೋದು ಬಾಕಿ ಇವೆ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಸೆಪ್ಟೆಂಬರ್ 5ಕ್ಕೆ ಶಿಫ್ಟ್ ಆಗಿದೆ. ಸೆಂಟ್ರಲ್ ಜೈಲಲ್ಲಿ ರೆಡಿ ಆಗ್ತಾ ಇದೆ ಡೆವಿಲ್ ಆತ್ಮಕತೆ. ದರ್ಶನ್ ಜೈಲು ಸೇರಿ 2.5 ತಿಂಗಳಾಯಿತು. ಕಂಬಿ ಹಿಂದಿನ ಕಗ್ಗತ್ತಲ ರಾತ್ರಿಯಲ್ಲಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಹೀಗಾಗಿನೇ ತಮ್ಮ ಜೈಲು ವಾಸದ ಆತ್ಮಕಥನ ಬರೆಯೋದಕ್ಕೆ ಮುಂದಾಗಿದ್ದಾರಂತೆ. ಸ್ವಾಮಿ ವಿಷಯದಲ್ಲಿ ಆಗಿದ್ದೇನು, ದರ್ಶನ್ರ ಪಾತ್ರವೇನು, ಏನೆಲ್ಲ ಅನುಭವಿಸಿದ್ರು, ಜೈಲಿನ ಸೆರೆವಾಸ ಹೇಗಿರುತ್ತೆ, ದರ್ಶನ್ ಜೊತೆಗಿದ್ದವರೇ ಹಿತಶತ್ರುಗಳಾಗಿದ್ದೇಗೆ, ಹೇಗೆ 10 ವಿಷಯಗಳನ್ನ ಅಕ್ಷರ ರೂಪಕ್ಕಿಳಿಸ್ತಾ ಇದ್ದಾರೆ. ಮೊದಲೇ ಕಗ್ಗತ್ತಲ ಕೋಣೆ, ಕಷ್ಟ ಹೇಳ್ಕೊಳ್ಳೋದಕ್ಕೂ ಕೂಡ ಯಾರಿಲ್ಲ, ತನ್ನೋರು ಅನ್ನೋರು ಸುಳಿವೇ ಇಲ್ಲ. ಹೀಗಾಗಿ ಒಬ್ಬಂಟಿ ದಾಸನಾಗಿರುವಂತ ದರ್ಶನ್ ಆಟೋ ಬಯೋಗ್ರಫಿ ಬರಿತಾ ಕಾಲ ಕಳೀತಾ ಇದ್ದಾರಂತೆ. ಜಾಮೀನು ಸಿಗದಿದ್ದಕ್ಕೆ ಪವಿತ್ರ ಕಣ್ಣೀರು.
ಬಿಡುಗಡೆಯ ನಿರೀಕ್ಷೆಯಲ್ಲಿದ್ದಂಥ A1 ಪವಿತ್ರ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿತ್ತು. ಇದರಿಂದ ಕಂಗೆಟ್ಟಂತ ಪವಿತ್ರ ಕಂಬಿ ಹಿಂದೆ ಕಣ್ಣೀರನ್ನ ಹಾಕ್ತಾ ಇದ್ದಾರಂತೆ. ಈಗಾಗಲೇ ದರ್ಶನ್ ಮತ್ತು ತಂಡವನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ರಿಂದ ಆತಂಕಕ್ಕೀಡಾಗಿದ್ದಂಥ ಪವಿತ್ರ ಇದೀಗ ಜಾಮೀನು ಅರ್ಜಿಯು ವಜಾ ಆಗಿದ್ರಿಂದ ಮುಂದೇನು ಅಂತ ಚಿಂತೆಯಲ್ಲಿದ್ದಾಳೆ. ಬ್ಯಾರಕ್ನಿಂದ ಹೊರಗೂ ಬರದೆ ಮೌನಕ್ಕೆ ಶರಣಾಗಿದ್ದಾಳಂತೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅಲ್ಪ ಬ್ರೇಕ್ ಬಳಿಕ ಮಹಾಮಳೆ ಅಬ್ಬರಿಸೋಕೆ ಶುರು ಮಾಡಿಬಿಟ್ಟಿದೆ. ಅದರಲ್ಲೂ ಬಿಸಿಲ ನಾಡು ಕಲಬುರಗಿ, ಯಾದಗಿರಿಯಲ್ಲಂತೂ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ವರುಣ. ಅತ್ತ ಆಂಧ್ರ, ತೆಲಂಗಾಣದಲ್ಲಂತೂ ಇಡೀ ನಗರಗಳೇ ನೀರಿನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಬನ್ನಿ ಮಳೆರಾಯ ಏನೆಲ್ಲ ಅವಾಂತರಗಳನ್ನ ಸೃಷ್ಟಿ ಮಾಡಿದ್ದಾರೆ ನೋಡ್ಕೊಳ್ಳೋಣ. ಎಲ್ಲಿ ನೋಡಿದ್ರೂ ಜಲರಾಶಿ. ಇಡೀ ಊರಿಗೆ ನೀರಿನ ಬೇಲಿ ಬಿದ್ದಿದೆ. ಪ್ರವಾಹವನ್ನ ಹೊತ್ತು ತರುತ್ತಿರುವ ನದಿಗಳು ಎಲ್ಲವನ್ನ ಸರ್ವನಾಶ ಮಾಡಿವೆ. ಮನೆ ಮಠ ಕಳೆದುಕೊಂಡು ಜನ ಕಣ್ಣೀರಾಗ್ತಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಎಫೆಕ್ಟ್ ಕರ್ನಾಟಕಕ್ಕೆ ತಟ್ಟಿದೆ. ಕಲಬುರಗಿ ಜಿಲ್ಲೆಯಲ್ಲಿ ರಣಮಳೆಯಾಗ್ತಿದ್ದು ಪ್ರವಾಹದಲ್ಲಿ ಸಿಲುಕಿ ಜನ ನಲುಗಿ ಹೋಗಿದ್ದಾರೆ. ಸೈಕ್ಲೋನ್ ಎಫೆಕ್ಟ್, ಊರುಗಳು ಜಲಾವೃತ. ಮನೆಗಳಿಗೆ ನುಗ್ಗಿದ ನೀರು, ಜನ ಪರದಾಟ. ಚಿಂಚೋಳಿ ತಾಲೂಕಿನ ಪೋಲಕಪಳ್ಳಿ, ಗಂಗನಪಳ್ಳಿ ಗ್ರಾಮದ ಸೇತುವೆ ಜಲಾವೃತವಾಗಿದೆ. ಬೆನಕನಹಳ್ಳಿ ಗ್ರಾಮದ ಅನೇಕ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ನೀರು ಹೊರಹಾಕಲು ಜನ ಪರದಾಡ್ತಿದ್ದಾರೆ. ಮಲ್ಲಿಕಾರ್ಜುನ ದೇವಸ್ಥಾನದ ಸುತ್ತ ನೀರು ಆವರಿಸಿದೆ. ಇನ್ನು ಬೆಳಿಗ್ಗೆಯಿಂದ ಸುರಿದ ಮಳೆಗೆ ಕಲಬುರಗಿ ನಗರದ ರಸ್ತೆಗಳು ಜಲಾವೃತವಾಗಿವೆ. ಪಿಡಿಎ ಕಾಲೇಜು ಮುಂಭಾಗದಲ್ಲಿರುವ ಅಂಗಡಿಗಳಿಗೆ ನೀರು ನುಗ್ಗಿದೆ. ಇತ್ತ ಆಳಂದ ತಾಲೂಕಿನ ಸಾಲೆಂಗಾವ ಗ್ರಾಮದ ಕೆರೆ ಕೋಡಿ ಬಿದ್ದು ಊರೊಳಗೆ ನೀರು ನುಗ್ಗುವ ಭೀತಿ ಇದೆ. ಶಹಾಪುರ ತಾಲೂಕಿನ ದೋರನಹಳ್ಳಿ ಗ್ರಾಮ ಮುಳುಗಡೆಯಾಗಿದೆ. ಮನೆಯೊಳಗೆ ನೀರು ನುಗ್ಗಿದ ಪರಿಣಾಮ ಮನೆಯಲ್ಲಿ ಇರಲು ಸಾಧ್ಯವಾಗದೆ ಬಾಣಂತಿ ಮಗು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದೇ ರೀತಿ ಪಗಲಾಪುರದ ತಾತ್ಕಾಲಿಕ ಸೇತುವೆ ಮುಳುಗಡೆಯಾಗಿದೆ. ಕಲಬುರಗಿ, ಬೀದರ್ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯ ಹಿನ್ನೆಲೆ ಕಾಗಿನಾ ನದಿ ಬೋರ್ಗರೆಯುತ್ತಿದೆ. ನದಿ ತಟದಲ್ಲಿನ ಉತ್ತರಾಧಿ ಮಠಕ್ಕೆ ನೀರು ನುಗ್ಗಿದೆ. ಬೀದರ್ ಜಿಲ್ಲೆಯ ಜೋಜನಾ ಗ್ರಾಮದಲ್ಲಿ ಮನೆ ಕುಸಿದು ಬಿದ್ದಿದೆ. ಗೇಟ್ ಕಟ್ಟಾದ ಪರಿಣಾಮ ತುಂಗಭದ್ರಾ ಜಲಾಶಯದಲ್ಲಿ ಅಪಾರ ಪ್ರಮಾಣದ ನೀರು ಖಾಲಿಯಾಗಿತ್ತು. ವರದಾ ಹಾಗೂ ತುಂಗಾ ನದಿಯಲ್ಲಿ ಹೆಚ್ಚು ನೀರು ಹರಿದು ಬರ್ತಿದ್ದು ಜಲಾಶಯ ಮತ್ತೆ ಭರ್ತಿಯಾಗುತ್ತಿದೆ. ಕೇವಲ 2.17 ಅಡಿಯಷ್ಟು ನೀರು ಬಂದ್ರೆ ಡ್ಯಾಂ ತುಂಬಲಿದೆ. ಅಸ್ನಾ ಆರ್ಭಟಕ್ಕೆ ಆಂಧ್ರಪ್ರದೇಶ ತತ್ತರ. ಆಂಧ್ರಪ್ರದೇಶದಲ್ಲಿ ಅಸ್ನಾ ಚಂಡಮಾರುತದ ಅಬ್ಬರ ಜೋರಾಗಿದೆ. ವಿಜಯವಾಡ ಜಿಲ್ಲೆಯ ಹಲವೆಡೆ ಭಾರೀ ಮಳೆಯಾಗ್ತಿದೆ. ವಿಜಯವಾಡ ನಗರ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮನೆಗಳಿಗೆಲ್ಲ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ವಿಜಯವಾಡದ ಪುಲಿಚಿಂತಲ ಯೋಜನೆ ಅಣೆಕಟ್ಟು ಭರ್ತಿಯಾಗಿ ಅಪಾರ ಪ್ರಮಾಣದ ನೀರನ್ನ ಹೊರಬಿಡಲಾಗ್ತಿದೆ. ತೆಲಂಗಾಣದಲ್ಲೂ ವರುಣನಿಗೆ ಜನ ಶಾಪ ಹಾಕ್ತಿದ್ದಾರೆ. ಹೈದರಾಬಾದ್ನ ವಾರಂಗಲ್ ಪಟ್ಟಣದಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ. ಹುಸೇನ್ ಸಾಗರ ಕೆರೆ ತುಂಬಿ ಊರುಗಳಿಗೆ ನೀರು ನುಗ್ಗಿದೆ. ಮೆಹಬೂಬಾಬಾದ್ನಲ್ಲಿ ರೈಲ್ವೆ ಹಳಿ ಕೊಚ್ಚಿ ಹೋಗಿದೆ. ಆಂಧ್ರ ಹಾಗೂ ತೆಲಂಗಾಣದಲ್ಲಿ ರಣಮಳೆ 10 ಜನರನ್ನ ಬಲಿ ಪಡೆದಿದೆ. ಅಸ್ಸಾಂನಲ್ಲಿ ವಿಪರೀತ ಮಳೆಯಾಗಿದೆ. ಗುವಾಹಟಿ ನಗರಕ್ಕೆ ಜಲದಿಗ್ಬಂಧನ ಬಿದ್ದಿದೆ. ಅಂಗಡಿ ಮನೆಗಳಿಗೆ ನುಗ್ಗಿರುವ ನೀರನ್ನ ಹೊರಹಾಕಲು ಜನ ಪರದಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.